ನಮಸ್ಕಾರ ಎಲ್ರಿಗೂ. ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವಿವತ್ತು ಗೌರಿ ಹಬ್ಬದ ವಿಶೇಷವಾಗಿ ಪಲಾವ್ ಮಾಡ್ತಾಯಿದ್ದೀವಿ. ಮೊದಲು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ, ಶುಂಠಿ, ಚಕ್ಕೆ, ಲವಂಗ, ಒಂದು 7-8 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಬಾಡಿಸ್ಕೊಂಡ್ವಾ. ಅದಾದಮೇಲೆ ಸ್ವಲ್ಪ ಕಾಯಿ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಆಮೇಲೆ ಸ್ವಲ್ಪ ಸೋಂಕಾಳು ಹಾಕಿ ಅದನ್ನು ಬಾಡಿಸ್ಕೊಂಡ್ಬಿಟ್ಟು ಈರುಳ್ಳಿ ಹಾಕ್ಕೊಂಡು ಬಾಡಿಸ್ಕೊಳ್ಳೋಣ. ಅದಾದ ನಂತರ ಅಯ್ಯೋ ಹೇಳೋದೇ ಮರ್ತೋದೆ, ನಾವು ಪುದೀನಾನೇ ಮರ್ತುಬಿಟ್ಟಿದ್ದೀವಿ. ಹಾಗೆ ಸ್ಟವ್ ಆಫ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ವಾ. ಅದನ್ನೆಲ್ಲ ಈಗ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ವಿ. ಅದನ್ನ ಸ್ವಲ್ಪ ತರಿಯಾಗಿ ರುಬ್ಕೊಂಡ್ವಿ. ಪೂರ್ತಿ ನುಣ್ಣಗೆ ರುಬ್ಬಲಿಲ್ಲ ಅಂದರೂ ತರಿಯಾಗಿ ರುಬ್ಕೋಬೇಕು. ಆಮೇಲೆ ಒಂದು ಕುಕ್ಕರ್ಗೆ ಸ್ವಲ್ಪ ಬೆಣ್ಣೆ, ಎಣ್ಣೆ, ಹಾಗೆ ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿ, 1-2 ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹಾಕ್ಕೊಂಡು ಬಾಡಿಸ್ಕೊಂಡ್ವಾ. ಅದಾದಮೇಲೆ ಸ್ವಲ್ಪ ಅರಿಶಿನ, ಅದಾದಮೇಲೆ ಟೊಮೆಟೊ ಹಾಕ್ಕೊಂಡು ಬಾಡಿಸ್ಕೊಂಡ್ವಿ. ಇದೆಲ್ಲ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ವೆಯ್ಟ್ ಮಾಡೋಣ. ಆಮೇಲೆ ನಮ್ಮಮ್ಮಂದು ಬಂತು ಸ್ಪೆಷಲ್ ಪೌಡರ್. ಇದೇನು ಬಿರಿಯಾನಿ ಮಸಾಲೆ ಅಲ್ಲ, ನಮ್ಮಮ್ಮ ಮಾಡಿರೋ ಸಾಂಬಾರು ಪೌಡರ್. ಹಾಗೆ 1 ಸ್ಪೂನು ಖಾರದ ಪುಡಿ, ಯಥೇಚ್ಛವಾಗಿ ಏನೇನು ಬೇಕು ಎಲ್ಲ ತರಕಾರಿನೂ ಹಾಕಿದ್ವಾ. ಚೆನ್ನಾಗಿ ಬಾಡಿಸ್ಕೊಂಡ್ವಿ. ಪಲಾವ್ಗೆ ತರಕಾರಿ ಜಾಸ್ತಿ ಹಾಕಿದಷ್ಟು ರುಚಿ ಜಾಸ್ತಿ. ರುಬ್ಕೊಂಡಿರೋ ಮಿಶ್ರಣ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಇವಾಗ ಏನಂದರೆ ಮ್ಯಾಟ್ರು, ತರಕಾರಿ ಎಲ್ಲ ಸ್ವಲ್ಪ ಬೆಂದು ಎಣ್ಣೆ ಬಿಟ್ಟ ಮೇಲೆ 1:2 ರೇಷಿಯೋದಲ್ಲಿ ನೀರು ಹಾಕ್ಕೊಳ್ಳೋಣ. ಅದಾದಮೇಲೆ ಅಕ್ಕಿ ಹಾಕ್ಕೊಳ್ಳೋಣ. ಅಕ್ಕಿ ಹಾಕಿದ್ವಾ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ವಾ, ಮುಚ್ಚಳ ಮುಚ್ಚಿ 1 ವಿಷಲ್ ಹೊಡೆಸಿದ್ರೆ ಸಖತ್ತಾಗಿರೋ ಅಮ್ಮ ಮಾಡಿರೋ ಥರನೇ ಪಲಾವಲ್ಲ ಇದು, ಅಮ್ಮ ಮಾಡಿದ್ದೇ ಪಲಾವು. ಪಲಾವೇನೋ ರೆಡಿ ಆಯಿತಾ? ಪಲಾವ್ ಮಾಡಿದ್ಮೇಲೆ ಏನಾದರೂ ಸ್ವೀಟ್ ಬೇಕೇ ಬೇಕು ತಾನೇ? ಅದಕ್ಕೆ ಅಮ್ಮ ಪಾಯಸ ರೆಡಿ ಮಾಡ್ತಿದ್ದಾರೆ. ಯಾವ ಪಾಯಸ ಅಂತನಾ? ಹೆಸರು ಬೇಳೆ ಪಾಯಸ. ನಾವು ತುಂಬ ಸಿಂಪಲಾಗಿ ಮಾಡ್ತೀವಿ. ನಮ್ಮನೇಲಿ ಸ್ವಲ್ಪ ಪಾಯಸ ತಿನ್ನೋರು ಕಡಿಮೆನೆ, ಹಾಗಾಗಿ ಸ್ವಲ್ಪ ಹೆಸರು ಬೇಳೆನ 4-5 ವಿಸಲ್ ತೆಗೆದ್ವಾ. ಇವಾಗ ಮಿಕ್ಸಿ ಜಾರಿಗೆ ಸಕ್ಕರೆ, ಕಾಯಿ ತುರಿ, ಹಾಗೆ ಏಲಕ್ಕಿ ಹಾಕಿ ರುಬ್ಕೊಂಡ್ವಿ. ಹಾಗೆ ಬಾಣಲಿಗೆ ಸ್ವಲ್ಪ ತುಪ್ಪ, ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ಬಾಡಿಸಿಟ್ಟಿಟ್ಕೊಂಡು ಅದೇ ಬಾಣಲಿಗೆ ಈಗ ಬೇಯಿಸಿದ ಹೆಸರು ಬೇಳೆ, ಹಾಲು, ಸ್ವಲ್ಪ ಡ್ರೈ ಫ್ರೂಟ್ಸು, ಹಾಗೆ ಸ್ವಲ್ಪ ಕಂಡೆನ್ಸ್ಡ್ ಮಿಲ್ಕ್ನೂ ಕೂಡ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ.